ಸೈಬರ್ ಕ್ರಾಂತಿ ಸಿಎಂ ಬದಲಾವಣೆ ಚರ್ಚೆ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನದ ರೂಪದಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಮೈಸೂರಿನಲ್ಲಿ ನಡೆಯಿತು. ಮೈಸೂರು ನಗರಕ್ಕೆ ಸಿಎಂ ಭರಪೂರ ಕೊಡುಗೆಯನ್ನ ನೀಡಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಾಧನಾ ಸಮಾವೇಶಕ್ಕೆ ಕೇಸರಿ ಪಡೆ ಕೆರಳಿ ಕೆಂಡವಾಗಿದೆ. ಮೈಸೂರಿನಲ್ಲಿ ರಾಜ್ಯ ಸರ್ಕಾರ 2 ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಕ್ಕೆ ಸಾಧನಾ ಸಮಾವೇಶವನ್ನ ಹಮ್ಮಿಕೊಂಡಿತ್ತು. ಇದರ ಜೊತೆಗೆ ಮೈಸೂರು ನಗರದಲ್ಲೇ 2578 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಕಾರ್ಯಕ್ರಮ ಅನ್ನೋದಕ್ಕೆ ಇವತ್ತಿನ ಸಮಾವೇಶ ಸಾಕ್ಷಿಯಾಯಿತು. ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರ ಮುನಿಸು ಕಣ್ಣಿಗೆ ಕಾಣಿಸ್ತಿತ್ತು. ಸಮಾವೇಶದಲ್ಲಿ ಭಾಷಣ ಮಾಡುತ್ತಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಮಹದೇವಪ್ಪ ಮೇಲೆ ಗರಂ ಆದ್ರು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯ ಮುನಿಸು ಹೊರಗೆ ಬಂತು. ಇಲ್ವಲ್ರಿ, ಒಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಲಾಯರು ಡಿಕೆ ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ಸಿಎಂ ಸಿದ್ದರಾಮಯ್ಯ ಸಮಾವೇಶದಲ್ಲಿ ದೀಪ ಬೆಳಗುವಾಗ ಖರ್ಗೆ ಅವರ ಕೈ ಮಾತ್ರ ಹಿಡಿದು ದೀಪ ಹಚ್ಚಿಸಿದ್ರು. ಡಿಕೆ ಶಿವಕುಮಾರ್ ಕಡೆ ನೋಡ್ಲಿಲ್ಲ. ಡಿಕೆಶಿ ಸುಮ್ಮನೆ ನಿಂತಿದ್ದಾಗ ಸಚಿವ ಮಹದೇವಪ್ಪ ದೀಪ ಹಚ್ಚಿ ಅಂತ ಡಿಕೆಶಿ ಅವರನ್ನ ಆಹ್ವಾನಿಸಿದ್ರು. ಸಿಎಂ ಸಿದ್ದರಾಮಯ್ಯ ವೇದಿಕೆಯಲ್ಲಿ ಭಾಷಣ ಆರಂಭಿಸುತ್ತಿದ್ದಂತೆ ಎಲ್ಲರ ಹೆಸರು ಹೇಳಿ ಸ್ವಾಗತ ಮಾಡಿದ್ರು. ಆದರೆ ಸಿದ್ದರಾಮಯ್ಯ ಭಾಷಣ ಆರಂಭಕ್ಕೂ ಮೊದಲೇ ಡಿಕೆ ಶಿವಕುಮಾರ್ ಎದ್ದು ಹೋಗಿದ್ರು. ಡಿಕೆ ಶಿವಕುಮಾರ್ ವೇದಿಕೆಯಲ್ಲಿ ಇರಲಿಲ್ಲ ಅಂತ ಅವರ ಹೆಸರನ್ನ ಸಿಎಂ ಹೇಳಲಿಲ್ಲ. ಆಗ ಕಾಂಗ್ರೆಸ್ ಮುಖಂಡರೊಬ್ಬರು ಸಿದ್ದರಾಮಯ್ಯ ಹತ್ರ ಬಂದು ಡಿಕೆ ಶಿವಕುಮಾರ್ ಹೆಸರು ಹೇಳಿಲ್ಲ ಅಂದಾಗ ಸಿದ್ದರಾಮಯ್ಯ ಸಿಟ್ಟಾದ್ರು. ವೇದಿಕೆಯಲ್ಲಿ ಇಲ್ಲದವರನ್ನ ಸ್ವಾಗತಿಸಲ್ಲ, ಮನೆಯಲ್ಲಿದ್ದವರ ಹೆಸರು ಹೇಳಲ್ಲ ಅಂತ ಗರಂ ಆದ್ರು. ಇಲ್ವಲ್ರಿ, ಒಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಲಾಯರು ಡಿಕೆ ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಗ್ಗೆ ಹೀಗೆ ಹೇಳ್ತಾನೆ ಭಾಷಣ ಆರಂಭಿಸಿದ್ರು. ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂದ್ರು. ಜೆಡಿಎಸ್ ಬಿಜೆಪಿ ಅವರು ದಿವಾಳಿಯಾಗಿದ್ದ ಸರ್ಕಾರ ಅನ್ನೋದಕ್ಕೂ ತಿರುಗೇಟು ಕೊಟ್ರು. ಬಿಜೆಪಿಯವರು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ, ಖಜಾನೆ ಖಾಲಿಯಾಗಿದೆ, ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. ದಿವಾಳಿಯಾಗಿದ್ರೆ, ಖಜಾನೆ ಖಾಲಿಯಾಗಿದ್ರೆ ಇವತ್ತು 2578 ಕೋಟಿ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಬೇಕಾದ್ರೆ ನೀವು ವೆರಿಫೈ ಮಾಡಬಹುದು, ಯಾರು ಬೇಕಾದ್ರೂ ವೆರಿಫೈ ಮಾಡಬಹುದು. ನಾನು ಜನತಾದಳ ಎಸ್ನ ಅಧ್ಯಕ್ಷನಾಗಿದ್ದಾಗ ಒಟ್ಟು ಗೆದ್ದಿದ್ದಂತ ಸ್ಥಾನಗಳು 59. ಈಗ ಎಷ್ಟಪ್ಪ ದೇವೇಗೌಡ್ರೆ, ಕುಮಾರಸ್ವಾಮಿ ಎಷ್ಟು ಗೆದ್ದಿದ್ದೀರಿ? ಈಗ ನೀವು ಗೆದ್ದಿರೋದು 18 ಸ್ಥಾನಗಳನ್ನು ಮಾತ್ರ. ನೀವು ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸ್ವಂತ ಶಕ್ತಿ ಮೇಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಯಾವಾಗ ವೀಕ್ ಆಗ್ಲಿಕ್ಕೆ ಶುರು ಮಾಡಿದ್ರಿ, ಎಂಎಲ್ಎಗಳು ನಿಮ್ಮನ್ನೆಲ್ಲ ಕೈ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಜನ ನಿಮ್ಮನ್ನ ಕೈ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಬಿಜೆಪಿಯವರ ಜೊತೆ ಸೇರ್ಕೊಂಡಿದ್ದೀರಿ. ಈ RSS ಬಿಜೆಪಿ ಇದ್ದಾರಲ್ಲ, ಇವರು ಮನುವಾದಿಗಳು, ಸಂವಿಧಾನಕ್ಕೆ ವಿರುದ್ಧ. ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ಕಾಂಗ್ರೆಸ್ನವರು ನಮ್ಮ ಸ್ಲೋಗನ್ ಏನಪ್ಪಾ ಅಂತಂದ್ರೆ ಜೈ ಬಾಪು, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್.
ಇನ್ನು ಮೈಸೂರು ಸಮಾವೇಶ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕಾಗಿ ಅಂತ ನಿನ್ನೆ ಅಶೋಕ್ ಆರೋಪಿಸಿದ್ರು. ಇದು ಅಭಿವೃದ್ಧಿಯ ಶಕ್ತಿ ಪ್ರದರ್ಶನ ಅಂದ್ರು ಸಿಎಂ. ಭಾರತೀಯ ಜನತಾ ಪಕ್ಷದವರು ಜೆಡಿಎಸ್ ನವರು ಹೇಳ್ತಾರೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಇದು ಶಕ್ತಿ ಪ್ರದರ್ಶನವಲ್ಲ, ಅಭಿವೃದ್ಧಿಯ ಶಕ್ತಿಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರವಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿಎಂ ಭಾಷಣಕ್ಕೂ ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಸರ್ಕಾರವನ್ನ ಬೈತಾ ಭಾಷಣ ಮಾಡ್ತಿದ್ರು. ಆಗ ಸಚಿವ ಮಹದೇವಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ಏನೋ ಮಾತಾಡ್ತಿದ್ರು. ಆಗ ಸಿಟ್ಟಿಗೆದ್ದ ಖರ್ಗೆ ಮಹದೇವಪ್ಪರನ್ನ ಗದರಿದ್ರು. ಅವ್ರ ಕಿವಿಗೆ ಏನೇನೋ ತುಂಬಬೇಡ, ಕೂತ್ಕೋ ಅಂದ್ರು. ಇನ್ನು ಭಾಷಣದ ವೇಳೆ ಖರ್ಗೆ ಗ್ಯಾರಂಟಿಗಳನ್ನ ಹೊಗಳಿದ್ರು. ಬಿಜೆಪಿ ಅವರನ್ನ ತೆಗಳಿದ್ರು. ಶಾಸಕರಿಗೆ ಅನುದಾನ ಕೊಟ್ಟಿದ್ದನ್ನ ಹೊಗಳ್ತಾನೆ. ಸಿದ್ದರಾಮಯ್ಯ ಇದ್ರೆ ಲಕ್ಷ್ಮಿ ಕಾಲ್ ಮುರ್ಕೊಂಡು ಕಾಂಗ್ರೆಸ್ನಲ್ಲಿರ್ತಾಳೆ ಅಂದ್ರು. ಸಿದ್ದರಾಮಯ್ಯ ಇದ್ದಾಗ ಈ ಲಕ್ಷ್ಮಿ ಏನಾಗ್ತದೆ, ನಾನೇನ್ ಹೇಳ್ತೇನೆ, ಯಾವಾಗ ಅವರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೋ ಆವಾಗ ಈ ಲಕ್ಷ್ಮಿ ಕುಂಟಾಗಿ ಕಾಂಗ್ರೆಸ್ನಲ್ಲಿ ಬೀಳ್ತಾಳೆ. ಅಲ್ಲೇ ಆದ್ರೆ ಯಾವಾಗ ಬಿಜೆಪಿದವರು ಬರ್ತಾರೋ ಅದಕ್ಕೆ ಓಡಕ್ ಶುರು ಮಾಡ್ತಾರೆ ಮನೆಯಿಂದ, ಸರ್ಕಾರದಿಂದ. ಮೈಸೂರು ಸಮಾವೇಶದಲ್ಲಿ ಖರ್ಗೆ ಭಾಷಣದ ಮಧ್ಯೆನೇ ಡಿಕೆ ಶಿವಕುಮಾರ್ ಎದ್ದು ಹೋದ್ರು. ಅರ್ಧಕ್ಕೆ ಎದ್ದು ಹೋಗೋ ಮೊದಲೇ ಡಿಕೆ ಶಿವಕುಮಾರ್ ಭಾಷಣ ಮಾಡಿದ್ರು. 2028ಕ್ಕೂ ಆಶೀರ್ವಾದ ಮಾಡಿ ನಾನು ಕೂಡ ಬದ್ಧನಾಗಿ ನಿಮ್ಮ ಋಣ ತೀರಿಸ್ತೀನಿ ಅಂದ್ರು ಡಿಕೆಶಿ. 2028ಕ್ಕೆ ಇದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ತಾವು ಆಶೀರ್ವಾದ ಮಾಡಬೇಕು, ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ತಾವು ಅವಕಾಶವನ್ನು ಮಾಡಿಕೊಡ್ಬೇಕು. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ, ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ನಾನು ಕೂಡ ಬದ್ಧನಾಗಿ ಇಡೀ ಒಗ್ಗಟ್ಟಿನಿಂದ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ಮಾಡ್ತೇವೆ. ಇನ್ನು ಇದೇ ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲಿ ಪಾಂಡವಪುರ ವಿಭಾಗದ ಚೆಸ್ಕಾಂ ಸಿಬ್ಬಂದಿ 27 ವರ್ಷದ ಮಹೇಶ್ ಕರ್ತವ್ಯದಲ್ಲಿದ್ದಾಗ ಸಾವನ್ನಪ್ಪಿದ್ರು. ಮಹೇಶ್ ಕುಟುಂಬಕ್ಕೆ ವೇದಿಕೆಯಲ್ಲೇ 1,06,00,000 ಪರಿಹಾರ ಚೆಕ್ ನೀಡಲಾಯಿತು. ಶ್ರೀ ಮಹೇಶ್ ರವರ ಕುಟುಂಬದವರಿಗೆ ಚೆಸ್ಕಾಂ ರವರು 1 ಕೋಟಿ ರೂಪಾಯಿಗಳ ಅಪಘಾತ ವಿಮೆಯ ಮೊತ್ತವನ್ನ ನೀಡ್ತಾ ಇದ್ದಾರೆ. ಅವರ ಕುಟುಂಬಕ್ಕೆ ಆರ್ಥಿಕ ನೆರವನ್ನ ನೀಡ್ತಾ ಇದ್ದಾರೆ. ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅರ್ಧಕ್ಕೆ ಎದ್ದು ಹೋಗಿದ್ದು, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೆಸರು ಹೇಳದೆ ಅದಕ್ಕೆ ಸಮರ್ಥನೆ ಕೊಟ್ಟಿದ್ದನ್ನೇ ಬಿಜೆಪಿ ಅವರು ಟ್ರೋಲ್ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯರ ಶೂನ್ಯ ಸಾಧನೆ ಸಮಾವೇಶದಿಂದ ಎದ್ದು ಹೊರಟ ಡಿಕೆ ಶಿವಕುಮಾರ್. ಮನೆಯಲ್ಲಿ ಕೂತ ಡಿಕೆಶಿಯನ್ನ ಸ್ವಾಗತಿಸಲ್ಲ ಎಂದ ಸಿದ್ದರಾಮಯ್ಯ. ಸೆಪ್ಟೆಂಬರ್ ಕ್ರಾಂತಿಗೆ ಮುಹೂರ್ತ ಫಿಕ್ಸ್ ಮಾಡಿದ ಡಿಕೆಶಿಗೆ ಕಾಂಗ್ರೆಸ್ ಸಮಾವೇಶದಲ್ಲಿ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನು ಬಹಿರಂಗಪಡಿಸಿದ್ದಾರೆ ಅಂತೆಲ್ಲ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.